ಕೆಲವು ಏರಿಯಾಗಳಲ್ಲಿ ಸುಮಾರು ಒಂದು ಕಡೆ 13-14 ಬೂತ್ಗಳಿದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಮಿಲ್ಲ ಸ್ಕೂಲಲ್ಲಿ ಅಲ್ಲಿ ಒಂದೇ ಕಡೆ 13 ಬೂತ್ ಇದ್ದಾವೆ. 13 ಬೂತ್ನಾಗ ಏನು ಮಾಡ್ತಾರೆ ಇವರು, ರಾತ್ರಿ 8:30-9 ಗಂಟೆ ತನಕ ಟೈಮ್ ಕೊಡ್ತಾರೆ. ಏನು ಅಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ, ಇಲ್ಲ ಅವ್ರು 5 ಗಂಟೆ ಬಂದು ನಿಂತಿದ್ರು, ಅದಕ್ಕೋಸ್ಕರ ನಾವು ಅವ್ರಿಗೆ ಟೈಮ್ ಕೊಡ್ತೀವಿ ಅಂತಂದು ಹೇಳ್ತಾರೆ. ಅದರಿಂದ ನಾವು ಬೆಳಗ್ಗೆ 7ರಿಂದ ಚಾಲು ಆಗುತ್ತೆ, ಸಂಜೆ 5 ಗಂಟೆಗೆ ಕ್ಲೋಸ್ ಇರುತ್ತೆ ಯಾವುದೇ ಚುನಾವಣೆ ಪ್ರಕ್ರಿಯೆ. ಅಲ್ಲಿ ಗೇಟ್ ಇದೆ, ಮೇನ್ ಗೇಟ್ ಇದೆ, ಮೇನ್ ಗೇಟ್ ಬಾಗಿಲಾಕ್ತಾರೆ. ಆದರೆ ಹಿಂದ್ಗಡೆ ಒಂದು ಗೇಟ್ ಇದೆ, ಆ ಗೇಟ್ ಓಪನ್ ಇಡ್ತಾರೆ. ಅಲ್ಲಿದ್ದ ಯಾರು ಬೇಕಾದರೂ ಬಂದು ಮತ್ತೆ ಕ್ಯೂನೇ ನಿಂತ್ಕೋಬೋದು. ಆ ರೀತಿ ವ್ಯವಸ್ಥೆಯನ್ನು ಮಾಡ್ತಾರೆ. ಆದ್ದರಿಂದ ಯಾವ ಸೆನ್ಸಿಟಿವ್ ಬೂತ್ಗಳಿದ್ದಾವೆ ಆ ಬೂತ್ಗಳೆಲ್ಲ CC ಕ್ಯಾಮ್ರಾವನ್ನು ಅಳವಡಿಸ್ಪಡಿಸ್ಬೇಕು. ಸ್ಟ್ರಿಕ್ಟಾಗಿ ಆ ಏನು ಬೂತ್ಗಳ ಏರಿಯಾನ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಒದಗಿಸ್ಬೇಕು ಅಂತಕ್ಕಂಥ ವಿನಂತಿನೂ ಸಹಿತ ನಾನು ಮಾಡ್ತೀನಿ. ಕೆಲವು ಏರಿಯಾಗಳಲ್ಲಿ ಸುಮಾರು ಒಂದು ಕಡೆ 13-14 ಬೂತ್ಗಳಿದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಮಿಲ್ಲ ಸ್ಕೂಲಲ್ಲಿ ಅಲ್ಲಿ ಒಂದೇ ಕಡೆ 13 ಬೂತ್ ಇದ್ದಾವೆ. 13 ಬೂತ್ನಾಗ ಏನು ಮಾಡ್ತಾರೆ ಇವರು, ರಾತ್ರಿ 8:30-9 ಗಂಟೆ ತನಕ ಟೈಮ್ ಕೊಡ್ತಾರೆ. ಏನು ಅಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ, ಇಲ್ಲ ಅವ್ರು 5 ಗಂಟೆ ಬಂದು ನಿಂತಿದ್ರು, ಅದಕ್ಕೋಸ್ಕರ ನಾವು ಅವ್ರಿಗೆ ಟೈಮ್ ಕೊಡ್ತೀವಿ ಅಂತಂದು ಹೇಳ್ತಾರೆ. ಅದರಿಂದ ನಾವು ಬೆಳಗ್ಗೆ 7ರಿಂದ ಚಾಲು ಆಗುತ್ತೆ, ಸಂಜೆ 5 ಗಂಟೆಗೆ ಕ್ಲೋಸ್ ಇರುತ್ತೆ ಯಾವುದೇ ಚುನಾವಣೆ ಪ್ರಕ್ರಿಯೆ. ಅಲ್ಲಿ ಗೇಟ್ ಇದೆ, ಮೇನ್ ಗೇಟ್ ಇದೆ, ಮೇನ್ ಗೇಟ್ ಬಾಗಿಲಾಕ್ತಾರೆ. ಆದರೆ ಹಿಂದ್ಗಡೆ ಒಂದು ಗೇಟ್ ಇದೆ, ಆ ಗೇಟ್ ಓಪನ್ ಇಡ್ತಾರೆ. ಅಲ್ಲಿದ್ದ ಯಾರು ಬೇಕಾದರೂ ಬಂದು ಮತ್ತೆ ಕ್ಯೂನೇ ನಿಂತ್ಕೋಬೋದು. ಆ ರೀತಿ ವ್ಯವಸ್ಥೆಯನ್ನು ಮಾಡ್ತಾರೆ. ಆದ್ದರಿಂದ ಯಾವ ಸೆನ್ಸಿಟಿವ್ ಬೂತ್ಗಳಿದ್ದಾವೆ ಆ ಬೂತ್ಗಳೆಲ್ಲ CC ಕ್ಯಾಮ್ರಾವನ್ನು ಅಳವಡಿಸ್ಪಡಿಸ್ಬೇಕು. ಸ್ಟ್ರಿಕ್ಟಾಗಿ ಆ ಏನು ಬೂತ್ಗಳ ಏರಿಯಾನ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಒದಗಿಸ್ಬೇಕು ಅಂತಕ್ಕಂಥ ವಿನಂತಿನೂ ಸಹಿತ ನಾನು ಮಾಡ್ತೀನಿ. ಕೆಲವು ಏರಿಯಾಗಳಲ್ಲಿ ಸುಮಾರು ಒಂದು ಕಡೆ 13-14 ಬೂತ್ಗಳಿದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಮಿಲ್ಲ ಸ್ಕೂಲಲ್ಲಿ ಅಲ್ಲಿ ಒಂದೇ ಕಡೆ 13 ಬೂತ್ ಇದ್ದಾವೆ. 13 ಬೂತ್ನಾಗ ಏನು ಮಾಡ್ತಾರೆ ಇವರು, ರಾತ್ರಿ 8:30-9 ಗಂಟೆ ತನಕ ಟೈಮ್ ಕೊಡ್ತಾರೆ. ಏನು ಅಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ, ಇಲ್ಲ ಅವ್ರು 5 ಗಂಟೆ ಬಂದು ನಿಂತಿದ್ರು, ಅದಕ್ಕೋಸ್ಕರ ನಾವು ಅವ್ರಿಗೆ ಟೈಮ್ ಕೊಡ್ತೀವಿ ಅಂತಂದು ಹೇಳ್ತಾರೆ. ಅದರಿಂದ ನಾವು ಬೆಳಗ್ಗೆ 7ರಿಂದ ಚಾಲು ಆಗುತ್ತೆ, ಸಂಜೆ 5 ಗಂಟೆಗೆ ಕ್ಲೋಸ್ ಇರುತ್ತೆ ಯಾವುದೇ ಚುನಾವಣೆ ಪ್ರಕ್ರಿಯೆ. ಅಲ್ಲಿ ಗೇಟ್ ಇದೆ, ಮೇನ್ ಗೇಟ್ ಇದೆ, ಮೇನ್ ಗೇಟ್ ಬಾಗಿಲಾಕ್ತಾರೆ. ಆದರೆ ಹಿಂದ್ಗಡೆ ಒಂದು ಗೇಟ್ ಇದೆ, ಆ ಗೇಟ್ ಓಪನ್ ಇಡ್ತಾರೆ. ಅಲ್ಲಿದ್ದ ಯಾರು ಬೇಕಾದರೂ ಬಂದು ಮತ್ತೆ ಕ್ಯೂನೇ ನಿಂತ್ಕೋಬೋದು. ಆ ರೀತಿ ವ್ಯವಸ್ಥೆಯನ್ನು ಮಾಡ್ತಾರೆ. ಆದ್ದರಿಂದ ಯಾವ ಸೆನ್ಸಿಟಿವ್ ಬೂತ್ಗಳಿದ್ದಾವೆ ಆ ಬೂತ್ಗಳೆಲ್ಲ CC ಕ್ಯಾಮ್ರಾವನ್ನು ಅಳವಡಿಸ್ಪಡಿಸ್ಬೇಕು. ಸ್ಟ್ರಿಕ್ಟಾಗಿ ಆ ಏನು ಬೂತ್ಗಳ ಏರಿಯಾನ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಒದಗಿಸ್ಬೇಕು ಅಂತಕ್ಕಂಥ ವಿನಂತಿನೂ ಸಹಿತ ನಾನು ಮಾಡ್ತೀನಿ.